ನಮಸ್ಕಾರ. ಇದು ಸುದ್ದಿ ವಿಶ್ಲೇಷಣೆ. ನಾನು ಶಶಿಧರ್ ಭಟ್. ಇದು ನನ್ನ ಡಿಜಿಟಲ್ ವಾಹಿನಿ ಸುದ್ದಿ ಟಿವಿ. ನಿನ್ನೆ ಪ್ರಧಾನಿ ನರೇಂದ್ರ ಮೋದಿ ಅಯೋಧ್ಯೆಯಲ್ಲಿ ರಾಮ ಮಂದಿರದ ಮೇಲೆ ಧರ್ಮಧ್ವಜವನ್ನು ಹಾರಿಸಿದರು. ಆ ಸಂದರ್ಭದಲ್ಲಿ ಅವರು ಆಡಿರುವ ಮಾತುಗಳೇನಿವೆ ಅದರ ಕುರಿತು ವಿಶ್ಲೇಷಣೆ ನಡೆಸಬೇಕಾದ ಅಗತ್ಯ ಇದೆ. ರಾಮನ ಬಗ್ಗೆ, ಧರ್ಮದ ಬಗ್ಗೆ ಅವರು ಹೇಳಿದ್ದು ಅದನ್ನ ಇನ್ನೊಂದು ಸಂದರ್ಭದಲ್ಲಿ ನಾವು ವಿಶ್ಲೇಷಣೆ ಮಾಡೋಣ. ಆದರೆ ಅವರು ನಿನ್ನೆ ಮಾತನಾಡ್ತಾ ಮೆಕಾಲೆ ಶಿಕ್ಷಣ ನೀತಿಯನ್ನ ಖಂಡಿಸಿದರು. ಮೆಕಾಲೆ ಶಿಕ್ಷಣ ನೀತಿಯಿಂದ ಭಾರತೀಯ ಸಂಸ್ಕೃತಿ ಮತ್ತು ಪರಂಪರೆಗೆ ಅತಿ ದೊಡ್ಡ ಪೆಟ್ಟು ಬಿತ್ತು ಅನ್ನೋದು ಅವರ ವಾದ. ಇದನ್ನ ಸಂಘ ಪರಿವಾರ, ಬಿಜೆಪಿ ಈ ವಾದವನ್ನು ಮಾಡ್ತಾ ಬಂದಿದೆ. ಆದರೆ ಎಷ್ಟು ಜನಕ್ಕೆ ಮೆಕಾಲೆ ಎಜುಕೇಶನ್ ಆಕ್ಟ್ ಜಾರಿಗೆ ಬಂದದ್ದು, ಅದರಲ್ಲಿ ಇರುವುದಿದ್ದೇನು ಅನ್ನೋದು ಗೊತ್ತಿಲ್ಲ. ಅದನ್ನ ತಮಗೆ ತಿಳಿಸುವ ಒಂದು ಯತ್ನವನ್ನ ಮಾಡ್ತೇನೆ ಮತ್ತು ಒಟ್ಟಾರೆ ಈ ಶಿಕ್ಷಣ ನೀತಿ ಉಂಟು ಮಾಡಿರುವ ಪರಿಣಾಮ ಏನು, ಇದರ ಜೊತೆಗೆ ಪ್ರಧಾನಿ ಮೋದಿಯವರ ಹೇಳಿಕೆಯನ್ನ ತುಲನೆ ಮಾಡಿ ನೋಡಿದರೆ ಗೊತ್ತಾಗುತ್ತೆ. ಮೋದಿಯವರು ಎತ್ತ ಸಾಗ್ತಾ ಇದ್ದಾರೆ, ಸಂಘ ಎತ್ತ ಸಾಗ್ತಾ ಇದೆ, ಬಿಜೆಪಿ ಎತ್ತ ಸಾಗ್ತಾ ಇದೆ, ಅವರು ಏನನ್ನ ಹೇಳ್ತಾ ಇದ್ದಾರೆ. ಆ ಸೂಕ್ಷ್ಮತೆಗಳನ್ನ ನಾವು ಇಟ್ಕೊಂಡು ಅರ್ಥ ಮಾಡ್ಕೋಬೇಕು. ಅದಕ್ಕೆ ಮೊದಲನೇದಾಗಿ ಮೆಕಾಲೆ ಶಿಕ್ಷಣ ನೀತಿಯ ಬಗ್ಗೆ ತಮ್ಗೆ ಹೇಳೋದಕ್ಕೆ ಇಷ್ಟಪಡ್ತೀನಿ. 1835ರಲ್ಲಿ ಇಂಗ್ಲಿಷ್ ಎಜುಕೇಶನ್ ಆಕ್ಟ್ ಅನ್ನೋದು ಬ್ರಿಟಿಷ್ ಇಂಡಿಯಾದಲ್ಲಿ ಜಾರಿಗೆ ಬಂತು. ಎಷ್ಟರಲ್ಲಿ? 1835. ಅದರ ಪ್ರಕಾರ ಉನ್ನತ ಶಿಕ್ಷಣದಲ್ಲಿ ಇಂಗ್ಲಿಷ್ ಮಾಧ್ಯಮವನ್ನ ಕಡ್ಡಾಯಗೊಳಿಸಲಾಗಿತ್ತು. ಪಠ್ಯಕ್ರಮವನ್ನ ಏನಿದೆ ಅಲ್ಲಿಯವರೆಗೆ ಭಾರತದ ಶಿಕ್ಷಣದಲ್ಲಿದ್ದ ಪಠ್ಯಕ್ರಮವನ್ನ ಬದಲಿಸಲಾಗಿತ್ತು. ಆ ಪಠ್ಯಕ್ರಮದಲ್ಲಿ ಪಾಶ್ಚಿಮಾತ್ಯ ವಿಜ್ಞಾನ, ಸಾಹಿತ್ಯ ಮತ್ತು ತತ್ವಜ್ಞಾನವನ್ನು ಅಳವಡಿಸಲಾಗಿತ್ತು. ಅಲ್ಲಿವರೆಗೆ ಭಾರತೀಯರಿಗೆ ಪಾಶ್ಚಿಮಾತ್ಯ ವಿಜ್ಞಾನದ ಅರಿವಾಗ್ಲಿ, ಸಾಹಿತ್ಯ ಮತ್ತು ತತ್ವಶಾಸ್ತ್ರದ ಅರಿವಾಗ್ಲಿ ಇರಲಿಲ್ಲ. ಅದು ಶಿಕ್ಷಣದಲ್ಲಿ ಪ್ರಾರಂಭ ಆಯಿತು. ಇದರ ಜೊತೆಗೆ ಭಾರತೀಯ ಸಾಂಪ್ರದಾಯಿಕ ವಿಚಾರಗಳೇನಿವೆ ಅದನ್ನ ಪಠ್ಯಕ್ರಮದಿಂದ ಹೊರಗಿಡಲಾಯಿತು ಮೆಕಾಲೆ ಅವರ ಶಿಕ್ಷಣ ನೀತಿ ಪ್ರಕಾರ. ಅವರ ಉದ್ದೇಶ ಏನಿತ್ತು ಅಂತಂದ್ರೆ ಎಲ್ಲರನ್ನೂ ಕೂಡ ಭಾರತೀಯರನ್ನ ಶಿಕ್ಷಿತರನ್ನಾಗಿ ಮಾಡಬೇಕು. ಆ ಕಾರಣಕ್ಕಾಗಿ ಇಂಗ್ಲಿಷ್ ಶುಡ್ ಬಿ ದ ಮೀಡಿಯಂ ಆಫ್ ಇನ್ಸ್ಟ್ರಕ್ಷನ್, ಅದು ಬೋಧನೆಯ ಮಾಧ್ಯಮ ಆಗಬೇಕು ಅಂತ. ಅದರ ಜೊತೆಗೆ ಸರ್ಕಾರ ಈ ನೀತಿಯ ಪ್ರಕಾರ ಸಂಸ್ಕೃತ ಮತ್ತು ಅರೇಬಿಕ್ ಶಿಕ್ಷಣ ಸಂಸ್ಥೆಗಳಿಗೆ ಫಂಡಿಂಗ್ ಮಾಡುವುದನ್ನ, ದುಡ್ಡು ಕೊಡುವುದನ್ನ ನಿಲ್ಲಿಸಬೇಕು ಅನ್ನೋ ತೀರ್ಮಾನಕ್ಕೆ ಬಂತು. ಏನು ಶಿಕ್ಷಣಕ್ಕೆ ಏನು ಖರ್ಚು ಮಾಡ್ತೀವಿ ಅದನ್ನ ಪಾಶ್ಚಿಮಾತ್ಯ ಶಿಕ್ಷಣಕ್ಕೆ ಖರ್ಚು ಮಾಡಬೇಕು ಅನ್ನೋದು. ಹಾಗಿದ್ರೆ ಅದುವರೆಗಿದ್ದಂಥ ಪದ್ಧತಿ, ಭಾರತೀಯ ಪದ್ಧತಿಯಲ್ಲಿ ಏನು ಕಲಿಸ್ತಾ ಇದ್ರು ಮತ್ತು ಏನು ಬದಲಾವಣೆ ಆಯಿತು ಅನ್ನೋದನ್ನ ನೋಡೋಣ. ಅಲ್ಲಿಯವರೆಗಿದ್ದಂಥ ಭಾರತದ ಗುರುಕುಲ ಪದ್ಧತಿಗಳಲ್ಲಿ ಯಾವುದನ್ನು ಕಲಿಸ್ತಾ ಇದ್ರು ಅಂದ್ರೆ ಆಧ್ಯಾತ್ಮವನ್ನ ಕಲಿಸ್ತಿದ್ರು, ವೇದವನ್ನ ಕಲಿಸ್ತಿದ್ರು, ಗಣಿತವನ್ನ, ಅದು ವೇದಿಕ್ ಮ್ಯಾಥಮೆಟಿಕ್ಸ್ ಅಂತೀವಿ ನಾವು, ಆ ಗಣಿತವನ್ನು ಕಲಿಸ್ತಿದ್ರು, ಸಂಗೀತವನ್ನು ಕಲಿಸ್ತಿದ್ರು, ಆಯುರ್ವೇದವನ್ನು ಕಲಿಸ್ತಿದ್ರು. ಇದು ಆ ಒಂದು ಪದ್ಧತಿ ಭಾರತೀಯ ಸಾಂಪ್ರದಾಯಿಕ ಪದ್ಧತಿಯಲ್ಲಿದ್ದು. ಏನ್ ಹೇಳಿ? ಆಧ್ಯಾತ್ಮ, ವೇದ, ಗಣಿತ, ಸಂಗೀತ. ಮೆಕಾಲೆ ಶಿಕ್ಷಣ ನೀತಿ ಬರೆದಿದ್ರೆ ಈಗಲೂ ಕೂಡ ನಾವು ವೇದ, ಉಪನಿಷತ್ತು, ಪುರಾಣ, ನ್ಯಾಯಿಕ ಇದನ್ನ ಓದಿಕೊಂಡು ಬದುಕಬೇಕಾಗಿತ್ತು. ಅರ್ಥ ಮಾಡ್ಕೊಳ್ಳಿ. ಮೆಕಾಲೆ ಆಧುನಿಕ ಶಿಕ್ಷಣ ನೀತಿ, ಮೆಕಾಲೆ ಆಧುನಿಕ ಶಿಕ್ಷಣ ನೀತಿಯ ಮೂಲಕ ಪಾಶ್ಚಿಮಾತ್ಯ ವಿಜ್ಞಾನ, ಮ್ಯಾಥಮೆಟಿಕ್ಸ್ ಅನ್ನ ನಮಗೆ ಕಲಿಸುವುದಕ್ಕೆ ಅವರು ಪ್ರಾರಂಭ ಮಾಡಿದರು. ಇದರ ಪರಿಣಾಮ ಏನಾಯ್ತು ಗೊತ್ತಾ? ಇದರ ಪರಿಣಾಮದಿಂದಾಗಿ ಭಾರತೀಯರು ಇಂಗ್ಲಿಷ್ ಅನ್ನ ಓದೋದಕ್ಕೆ ಪ್ರಾರಂಭ ಮಾಡಿದರು 1835. ಹೀಗೆ ಇಂಗ್ಲಿಷ್ ಓದಿದವರು ಏನಿದ್ದಾರೆ ಅವರಿಗೆ ಜಗತ್ತು ಅರ್ಥ ಆಗೋದಕ್ಕೆ ಪ್ರಾರಂಭ ಆಯಿತು. ಅವರು ಸ್ವಾತಂತ್ರ್ಯ ಚಳುವಳಿಗೆ ತೊಡಗಿದರು.
ಆದ್ದರಿಂದ ಬಹುತೇಕ ಸ್ವಾತಂತ್ರ್ಯ ಚಳವಳಿಯಲ್ಲಿ ಇದ್ದವರು ದೇ ಆರ್ ಆಲ್ ಎಜುಕೇಟೆಡ್. ನೀವು ಗಮನಿಸ್ಬೋದು, ಗಾಂಧಿ, ನೆಹರು ಎಲ್ಲ ಎಜುಕೇಟೆಡ್. ಅವರು ಟೀ ಮಾರ್ತಿರ್ಲಿಲ್ಲ, ಅವರಿಗೆಲ್ಲ ಸರ್ಟಿಫಿಕೇಟ್ಗಳಿತ್ತು, ಅವ್ರ ಶಿಕ್ಷಣ ಸರ್ಟಿಫಿಕೇಟ್ಗಳಿದ್ದು. ಅವ್ರಿಗೆ ಯಾವ ಶಿಕ್ಷಣ ಓದ್ರು ಇಲ್ವೋ ಸರ್ಟಿಫಿಕೇಟ್ ತಗೊಳ್ಳುವಂಥ ಒತ್ತಾಯ ಮಾಡಿ ಅದನ್ನೋದು ಬಹಳ ಗುಪ್ತವಾದ ಮಾಹಿತಿ, ಶಿಕ್ಷಣ ಸರ್ಟಿಫಿಕೇಟ್ ಕೊಡೋಕ್ಕಾಗಲ್ಲ ಅಂತ ಸ್ಥಿತಿ ಎಲ್ಲ ಇರಲಿಲ್ಲ. ಅವರೆಲ್ಲರೂ ಓದ್ದವರಾಗಿದ್ದರು, ಇನ್ನೊಂದಾಗಿದ್ದರು. ಸೊ ಒಂದು ಭಾರತೀಯ ಜ್ಞಾನ ಕ್ರಮ ಏನಿತ್ತು ಅದರ ಮೇಲೆ ಈ ಮೆಕಾಲೆ ಶಿಕ್ಷಣ ನೀತಿ ಪರಿಣಾಮ ಬೀರ್ತು ಅನ್ನೋದು ವಾದ. ಆದರೆ ಈ ಭಾರತದ ಈ ಜ್ಞಾನ ಕ್ರಮ ಯಾರಿಗೆ ಮಾತ್ರ ದಕ್ಕಿತ್ತು? ಕಲಿಸೋದೇನು ಅಂತಂದ್ರೆ ವೇದ, ಉಪನಿಷತ್ತು, ರಿಲಿಜಿಯಸ್ ಆದ್ದು. ಅದು ಬಿಟ್ಟರೆ ಗಣಿತ ಇತ್ತು, ತತ್ವಶಾಸ್ತ್ರ ಇತ್ತು. ಅದನ್ನು ಗುರುಕುಲದಲ್ಲಿ ಯಾರು ಕಲಿತಾ ಇದ್ರು? ಬಹುಮಟ್ಟಿಗೆ ಮೇಲ್ಜಾತಿಯರು ಕಟ್ತಿದ್ರು. ಅಲ್ಲಿ ಅಸ್ಪೃಶ್ಯರಿಗೆ, ದಲಿತರಿಗೆ ಪ್ರವೇಶ ಇರಲಿಲ್ಲ, ಅವರು ಶಿಕ್ಷಣ ಪಡೆಯುವಂತಿರಲಿಲ್ಲ. ಸೊ ಮೆಕಾಲೆ ಶಿಕ್ಷಣ ನೀತಿ ಬಂದ ಮೇಲೆ ಭಾರತೀಯರೆಲ್ಲರೂ ಕೂಡ ಶಿಕ್ಷಣವನ್ನು ಪಡೆಯುವಂತಾಯಿತು. ಸೊ ನೀವು ಲೆಕ್ಕ ನೋಡಿ, ಅಂಕಿಅಂಶಗಳು 1871 ಹೊತ್ತಿಗೆ ಪ್ರಥಮ ನಿಮಗೆ ಅಂಕಿಅಂಶ ಸಿಗುತ್ತೆ. ಅಲ್ಲಿವರೆಗೆ ಸಿ ದಟ್ ಭಾರತದಲ್ಲಿ ಶಿಕ್ಷಿತರ ಪ್ರಮಾಣ ಎಷ್ಟು ಅನ್ನೋದು ಸಿಗ್ತಿರಲಿಲ್ಲ. ಫಸ್ಟ್ ಗಣತಿ ಆಗೋದು 1871ರಲ್ಲಿ. ಆವಾಗ ಭಾರತದಲ್ಲಿ ಇದ್ದ ಸುಶಿಕ್ಷಿತರ, ಎಜುಕೇಟೆಡ್ ಪೀಪಲ್ ಅಂತೀವಲ್ವ, ಅದರ ಸಂಖ್ಯೆ ಪ್ರತಿಶತ 3.2. ಅಂದ್ರೆ 100 ಜನರಲ್ಲಿ 3 ಜನ ಮಾತ್ರ ಸುಶಿಕ್ಷಿತರಾಗುವ ಅವಕಾಶ ಇತ್ತು. 1900ರ ನಂತರ ಬ್ರಿಟಿಷ್ ಇಂಡಿಯಾದಲ್ಲಿ ಬ್ರಿಟಿಷರು ಹಳ್ಳಿಗಳಲ್ಲಿ ಶಾಲೆಗಳನ್ನು ಪ್ರಾರಂಭಿಸಿದ್ರು. ಅಲ್ಲಿ ಅವರು ಸ್ಥಳೀಯ ಭಾಷೆ ಅವಕಾಶ ಕೊಡೋದ್ರ ಜೊತೆಗೆ ಇಂಗ್ಲಿಷನ್ನ ಕಡ್ಡಾಯ ಮಾಡಿದ್ರು ಉನ್ನತ ಶಿಕ್ಷಣಕ್ಕೆ. ನಮಗೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ನಮಗೆ ಧರ್ಮಪಾಲ್ ವರದಿ ಅಂತ ಸಿಗುತ್ತೆ. ಆ ಧರ್ಮಪಾಲ್ ವರದಿಯಲ್ಲಿ ನೀವು ಬ್ರಿಟಿಷ್ ಇಂಡಿಯಾದಲ್ಲಿ ಮೆಕಾಲೆ ಬಂದ ಮೇಲೆ ಆ ಟೈಮ್ನಲ್ಲಿ ದಟ್ ವಿದ್ಯಾರ್ಥಿಗಳು, ಮಕ್ಕಳಲ್ಲಿ ಪ್ರತಿಶತ 30ರಷ್ಟು ಮಕ್ಕಳು ಶಾಲೆಗಳಿಗೆ ಹೋಗೋಕೆ ಪ್ರಾರಂಭ ಮಾಡಿದ್ರು. ಪ್ರತಿಶತ 70ರಷ್ಟು ಮಕ್ಕಳು ಶಾಲೆಗೆ ಹೋಗ್ತಾನೆ ಇರಲಿಲ್ಲ. ಸೊ ಗುರುಕುಲಗಳು ಹೇಗಿತ್ತು ಗೊತ್ತಿದೆ ನಮ್ಗೆ. ಮರಳ ಮೇಲೆ ಬರೆಯುವುದು, ಕಲಿಸೋದು, ಆಲ್ ರಿಲಿಜಿಯಸ್ ಥಿಂಗ್ಸ್. ಫಿಲಾಸಫಿ, ಇಂಡಿಯನ್ ಫಿಲಾಸಫಿಯನ್ನು ಕಲಿಸ್ತಿದ್ರು, ಪುರಾಣಗಳನ್ನ ಕಲಿಸ್ತಿದ್ರು, ತತ್ವಶಾಸ್ತ್ರವನ್ನ ಕಲಿಸ್ತಿದ್ರು, ವೇದಾಂತವನ್ನ ಕಲಿಸ್ತಿದ್ರು, ಯೋಗ ಅನ್ನು ಕಲಿಸ್ತಿದ್ರು, ಮತ್ತೆ ಸಂಸ್ಕೃತ ಮತ್ತು ವ್ಯಾಕರಣ. ಎಜುಕೇಟೆಡ್ ಅಂತ ಅಂದ್ರೆ ಅವರ ಕಾಲದಲ್ಲಿ ಸಂಸ್ಕೃತ ವ್ಯಾಕರಣವನ್ನ ಯಾರು ಓದ್ತಾರೋ ಅವ್ರನ್ನ ಎಜುಕೇಟೆಡ್ ಅಂತ ಕನ್ಸಿಡರ್ ಮಾಡಲಾಗ್ತದೆ. ಮೆಕಾಲೆಯವರ 1835ರ ಇಂಗ್ಲಿಷ್ ಎಜುಕೇಶನ್ ಆಕ್ಟ್ ಏನಿದೆ ಅದು ಜಾರಿಗೆ ಬಂದ ಮೇಲೆ ಇಲ್ಲಿ ಬದಲಾವಣೆಯ ಪರ್ವ ಪ್ರಾರಂಭ ಆಯಿತು. ಎಲ್ಲರೂ ಈ ಭಾರತೀಯರು ಶಿಕ್ಷಣವನ್ನು ಪಡೆಯೋದಕ್ಕೆ ಪ್ರಾರಂಭ ಮಾಡಿದ್ರು. ಇದಕ್ಕೆ RSS, BJP, ಮೋದಿ ಯಾಕೆ ವಿರೋಧ ವ್ಯಕ್ತಪಡಿಸ್ತಾರೆ? ಇದರ ಹಿನ್ನೆಲೆಯನ್ನು ಅರ್ಥ ಮಾಡ್ಕೊಳ್ಳಿ. ಮೆಕಾಲೆ ಶಿಕ್ಷಣ ನೀತಿ ಬರದಿದ್ದರೆ ಭಾರತೀಯರು ಇನ್ನೂ ಕೂಡ ವೇದ, ಉಪನಿಷತ್ತುಗಳನ್ನ ಓದ್ತಾ ಇದ್ರು, ಶಿಕ್ಷಣ ಎಲ್ಲರಿಗೂ ಸಿಗ್ತಿರ್ಲಿಲ್ಲ. ಹಿಂದುಳಿದ ವರ್ಗದವರು, ದಲಿತರು, ಇವರು ಶಿಕ್ಷಣ ಸಿಗ್ತಿರ್ಲಿಲ್ಲ. ಗುರುಕುಲದಲ್ಲಿ ಬಹುಮಟ್ಟಿಗೆ ಬ್ರಾಹ್ಮಣರು, ಮೇಲ್ಜಾತಿಯವರಿಗೆ ಮಾತ್ರ ಅವಕಾಶ ಇರ್ತಿತ್ತು. ಮೋದಿ ಇದನ್ನ ಬಯಸ್ತಿದ್ದಾರೆ. ಅಂದ್ರೆ ಈ ದೇಶದ ಎಲ್ಲ ಜನ ಸುಶಿಕ್ಷಿತರಾಗುವುದೇನಿದೆ ಅವರಿಗೆ ಇಷ್ಟ ಇಲ್ಲ. ವಿದೇಶಿ ಶಿಕ್ಷಣ ಪದ್ಧತಿಯಲ್ಲಿ ಅಲ್ಲಿ ವಿಜ್ಞಾನವನ್ನ, ತತ್ವಶಾಸ್ತ್ರವನ್ನ, ಲಿಟ್ರೇಚರನ್ನ ಓದುವುದೇನಿದೆ ಅದು ಇವರಿಗೆ ಆಗದು. ಯಾಕೆಂದ್ರೆ ಅದಾದ ಮೇಲೆ ಇಂಗ್ಲಿಷ್ ಲಿಟ್ರೇಚರ್ಗಳು ಕನ್ನಡದಂತ ಪ್ರಾದೇಶಿಕ ಭಾಷೆಯ ಮೇಲೆ ಗಾಢವಾದ ಪರಿಣಾಮ ಬೀರಿದವು. ಅನುವಾದಗಳು ಬರೋದಕ್ಕೆ ಪ್ರಾರಂಭ ಮಾಡಿದ್ರು, ಸ್ಥಳೀಯರು ಬರೆಯೋದಕ್ಕೆ ಪ್ರಾರಂಭ ಮಾಡಿದ್ರು. ಅದು ಯಾವ ಮಟ್ಟದಲ್ಲಿ ಇತ್ತು ಅಂದ್ರೆ ಕನ್ನಡದ ಅಪ್ರತಿಮ ಸಾಹಿತ್ಯ ಕವಿ ಕುವೆಂಪು ಅವರು ಕೂಡ ಮೊದಲು ಇಂಗ್ಲಿಷ್ನಲ್ಲಿ ಬರೆಯೋದಕ್ಕೆ ಯತ್ನ ಮಾಡಿದ್ರು. ನಂತರ ಅವರು ಇಲ್ಲ, ನನ್ನ ಮಾತೃಭಾಷೆಯಲ್ಲಿ ಬರೀತೀನಿ ಅಂತ ಬರೆಯೋಕೆ ಶುರು ಮಾಡಿದ್ರು. ಆ ರೀತಿ ಗಾಢವಾದ ಪ್ರಭಾವ, ಇಂಗ್ಲಿಷ್ ಪ್ರಭಾವ ಭಾರತೀಯರ ಮೇಲೆ ಬೀಳಕ್ ಪ್ರಾರಂಭ ಆಯಿತು. ಬೆಂಗಾಲ್ನಲ್ಲಿ ಸಾಹಿತ್ಯ ಬರಕ್ ಪ್ರಾರಂಭ ಆಯಿತು, ಕನ್ನಡದಲ್ಲಿ ಸಾಹಿತ್ಯ ಬರಕ್ ಪ್ರಾರಂಭ ಆಯಿತು.
ಇದು ಎಲ್ಲ ಕೂಡ ಇಂಗ್ಲಿಷ್ ಭಾಷೆಯ ಅಧ್ಯಯನದಿಂದ ಬರುತ್ತೆ. ಅದಿಲ್ಲ ಅಂದರೆ ಈ ದೇಶದಲ್ಲಿ ನೀವು ಸುಶಿಕ್ಷಿತರು ಅಂದರೆ ತಲೆಯ ಮೇಲೆ ಜುಟ್ಟ ಬಿಟ್ಟ ಕೆಲವು ಬ್ರಾಹ್ಮಣರು ಮಾತ್ರ ಕಾಣ್ತಾ ಇದ್ರು. ಬೇರೆಯವ್ರಿಗೆ ಶಿಕ್ಷಣ ದಕ್ತಿರ್ಲಿಲ್ಲ. ಮತ್ತು ಅವರ ಶಿಕ್ಷಣ ಯಾವುದಾಗಿತ್ತು ಅಂದರೆ ವೇದ, ಉಪನಿಷತ್ತು, ಪುರಾಣ, ನ್ಯಾಯಗಳನ್ನು ಓದಂಥದ್ದು. ಅದನ್ನು ಮೀರಿ ಬೇರೆ ಶಿಕ್ಷಣವೇ ಭಾರತಕ್ಕೆ ದೊರೆತಿರಲಿಲ್ಲ. ಮೋದಿ ಅಂಡ್ ಕಂಪನಿಗೆ ಇದು ಬೇಕಾದದ್ದು. ಅವರು ಈ ಆಧುನಿಕ ಇವತ್ತಿನ ಶಿಕ್ಷಣ ಪದ್ಧತಿಯ ಮೂಲ ಇದೆಯಲ್ಲ, ಮೆಕಾಲೆ ತಂದದ್ದು, ಅದು ಜನರನ್ನ ಸುಶಿಕ್ಷಿತರನ್ನಾಗಿ ಮಾಡುವ ಮೂಲಕ ಅವರ ಆಲೋಚನಾ ಕ್ರಮ ಏನಿದೆಯಲ್ಲ ಅದು ಬದಲಿಸಿದ್ದ ಬಗ್ಗೆ ಇವರಿಗೆ ಭಯ ಮತ್ತು ಆತಂಕ ಇದೆ. ಅದು ಆಗಕೂಡದು. ಜನ ವಿಶ್ವವನ್ನ ಅರ್ಥ ಮಾಡ್ಕೊಳ್ಳೋಕೆ ಪ್ರಾರಂಭ ಮಾಡಿದ್ದಾರೆ. ಅಂಥ ಸ್ಥಿತಿಯಲ್ಲಿ ನಾವು ದೇವ್ರ ತಲೆ ಮೇಲೆ ನೀರು ಒಯ್ದುಬಿಟ್ಟು ಜನರ ಕಿವಿ ಮೇಲೆ ಲಾಲ್ಬಾಗು ಹೂವು ಇಡೋ ತಪ್ಪು ಹೋಗುತ್ತಲ್ಲ. ಜನ ಏನಿದ್ದಾರೆ ಅವರು ಈ ಮೂಢನಂಬಿಕೆಗಳಿಂದ ಹೊರಗೆ ಬರ್ತಾರಲ್ಲ, ಹಂಗಾಗ್ಬಿಟ್ರೆ ನಮ್ಮ ಬದುಕೇನು, ಅದಾಗಬಾರ್ದಾಗಿತ್ತು ಅನ್ನೋದು. ಆ ಕಾರಣಕ್ಕಾಗಿ ನೀವು ನೋಡಿ, ಬಹುತೇಕ RSS ಅಂತ ಸಂಘಟನೆಗಳು ಬಂದವಲ್ಲ, ಆ ಸಂದರ್ಭದಲ್ಲಿ ಅವರು ಈ ಇಂಗ್ಲಿಷ್ ಮೆಕಾಲೆ ಶಿಕ್ಷಣ ನೀತಿಯನ್ನು ವಿರೋಧಿಸ್ತಾ ಅವ್ರು ಏನು ಓದೇ ಇಲ್ಲ. ಆದ್ದರಿಂದ ಸ್ವಾತಂತ್ರ್ಯ ಚಳವಳಿಗೂ ಬಂದಿಲ್ಲ. ಸೊ ಸ್ವಾತಂತ್ರ್ಯ ಚಳವಳಿಗೆ ಬಂದವರೆಲ್ಲ ಪಾಶ್ಚಿಮಾತ್ಯ ಸಾಹಿತ್ಯವನ್ನ, ಸಂಸ್ಕೃತಿಯನ್ನ, ಇತಿಹಾಸವನ್ನ ಓದುವ ಮೂಲಕ ಅವರೊಳಗಡೆ ಸ್ವಾತಂತ್ರ್ಯದ ಪ್ರಜ್ಞೆ ಜಾಸ್ತಿ ಆದದ್ದು ಅಂತ ಅವ್ರು ಆ ಮೂಲಕ ಧುಮುಕಿದ್ರು. ಇವರು ಅದನ್ನು ಧುಮುಕಲೇ ಇಲ್ಲ. ಈ ಯಾಕೆ ಸ್ವಾತಂತ್ರ್ಯಕ್ಕೆ ಹೋಗಿಲ್ಲ ಅಂದ್ರೆ ಓದ್ತಾ ಇರ್ಲಿಲ್ಲ. ಅವ್ರು ಓದಿದ್ರೆ ಪುರಾಣಗಳನ್ನ ಓದ್ಕೊತಿದ್ರು. ಆಯ್ತಾ, ರಾಮಾಯಣ, ಮಹಾಭಾರತ ಇಷ್ಟೇ ಆಯ್ತಾ. ಅದರ ಜೊತೆಗೆ ಬೇರೆ ಬೇರೆ ಇಂಡಿಯನ್ ಫಿಲಾಸಫಿ, ವೇದ, ಉಪನಿಷತ್ಗಳು ಅದನ್ನು ಓದ್ತಾ ಇದ್ರು. ಅದು ಎಲ್ಲರಿಗೂ ಕೂಡ ಸಮಾನವಾಗಿ ಇಂಗ್ಲಿಷ್ ಲಭ್ಯ ಇರಲಿಲ್ಲ. ಇಂಗ್ಲಿಷ್ ಅಲ್ಲ, ಸಮಾನವಾಗಿ ಈ ಸಂಸ್ಕೃತ ವ್ಯಾಕರಣಗಳು ಇರಲಿಲ್ಲ. ಇವರು ಸಂಸ್ಕೃತ ವ್ಯಾಕರಣ ಓದ್ದವರು ಅದೇ ಗ್ರೇಟ್ ಅನ್ನುವಂಥದ್ದು ನಂಬಿಕೆಯಲ್ಲಿದ್ದದ್ದು. ಅಂದ್ರೆ ಈಗ ಮೋದಿ ಅಂಡ್ ಕಂಪನಿ ಏನಿದ್ದಾರೆ, ಅವರು ಮೆಕಾಲೆ ಶಿಕ್ಷಣ ನೀತಿಯನ್ನ ಯಾಕೆ ವಿರೋಧ ಮಾಡ್ತಾನೆ ಅಂದ್ರೆ ಅವರಿಗೆ ಆಧುನಿಕ ಭಾರತವನ್ನ ಎದುರಿಸುವ ಶಕ್ತಿ ಇಲ್ಲ. ಅವ್ರಿಗೆ ಏನಿದ್ರು ಕೂಡ ಪುರಾತನ ಭಾರತ ಅವ್ರು ನಮ್ಮ ಹಾಗಿದೆ ಹೀಗಿದೆ ಅನ್ನೋದಷ್ಟರ ಮೇಲೆ ಹೊರತು ಅವರಿಗೂ ಅರಿವಿಲ್ಲ. ಸೊ ಈ ಮೆಕಾಲೆ ಶಿಕ್ಷಣ ನೀತಿ ಏನ್ ಮಾಡ್ತು ಅನ್ನುವುದು ಮೋದಿಗಾಗಲಿ ಅವರಿಗಾಗಲಿ ಗೊತ್ತಿಲ್ಲ ಅಂತಲ್ಲ, ಗೊತ್ತಿದ್ದು ವಿರೋಧ ಮಾಡ್ತಿದ್ದಾರೆ. ಏನ್ರಿ ಭಾರತೀಯರೆಲ್ಲ ಓದ್ತಾರೆ ಅಂದ್ರೆ ಏನ್ರಿ ಅರ್ಥ? ಅವ್ರು ವೇದ, ಉಪನಿಷತ್ತು, ಸಂಸ್ಕೃತ ವ್ಯಾಕರಣ ಓದ್ದವ್ರು ಕಾಲ್ ತೊಳ್ಕೊಂಡು ಕುತ್ಕೋಬೋದಾಗಿತ್ತಲ್ವಾ? ಇವರಿಗೆಲ್ಲ ಆಲೋಚನೆ ಮಾಡೋ ಹಂಗಾಗೋಯ್ತಲ್ವಾ? ಅವ್ರು ಎದ್ದು ನಿಲ್ಲೋ ಹಾಗಾಯ್ತಲ್ವಲ್ಲ? ದಲಿತರಲ್ಲಿ ಒಂದು ಶಕ್ತಿ ಬಂತಲ್ಲ, ಹಿಂದುಳಿದ ವರ್ಗದಲ್ಲಿ ಒಂದು ಶಕ್ತಿ ಬಂತಲ್ಲ, ಆ ಭಯ, ಅದರ ಬಗ್ಗೆ ಸಿಟ್ಟು. ಆ ಕಾರಣಕ್ಕಾಗಿ ಮೆಕಾಲೆ ಶಿಕ್ಷಣ ನೀತಿಯನ್ನ ನಿನ್ನೆ ರಾಮ ಮಂದಿರದ ಧರ್ಮ ಧ್ವಜಾರೋಹಣದ ಸಂದರ್ಭದಲ್ಲಿ ಮೋದಿ ಮಾತನಾಡದ್ದು. ಅಂದ್ರೆ ಇದು ಅರ್ಥ ಮಾಡ್ಕೊಳ್ಳಿ, ರಿಲಿಜನ್ ಏನಿದೆ ಅವರಿಗೆ ಭಾರತೀಯರು ಸುಮ್ಮನೆ ದೇವರ ಪೂಜೆ ನಮಸ್ಕಾರ ಮಾಡ್ಕೊಂಡು, ದೇವ್ರ ತಲೆ ಮೇಲೆ ನೀರು ಹಾಕೊಂಡು, ಯಾರ್ದೋ ಪಾದ ಪೂಜೆ ಮಾಡ್ಕೊಂಡು, ಮೇಲ್ಜಾತಿಯವರ ಕಾಲಿಗೆ ಬಿದ್ಕೊಂಡು ಅವ್ರ ತೀರ್ಥ ಕೊಟ್ಟರು ತಗೊಂಡು ಕಿವಿ ಮೇಲೆ ಹೂ ಇಟ್ಕೊಂಡು ಬದುಕಬೇಕು ಅನ್ನೋ ಆಸೆ. ಆ ಕಾರಣಕ್ಕಾಗಿ ರಾಮ ಮಂದಿರ ಕಟ್ಟಿದವರು ಅವರು ಶಿಕ್ಷಣ ಸಂಸ್ಥೆಗಳನ್ನು ಕಟ್ಟಲಿಲ್ಲ. ಈ ಮೋದಿ ಅಂಡ್ ಕಂಪನಿ ಅವರಿಗೆ ಶಿಕ್ಷಣ ಸಂಸ್ಥೆಗಳಿಗಿಂತ ದೇವಾಲಯಗಳನ್ನು ನಿರ್ಮಿಸುವುದು ಇಷ್ಟ. ಅವರಿಗೆ ಮನುಷ್ಯರಿಗೆ ಸ್ವಚ್ಛತೆಯ ಬಗ್ಗೆ ಮಾತನಾಡಿದ್ರು ಕೂಡ ಪ್ರಯಾಗ್ರಾಜ್ದಂಥ ಇದರಲ್ಲಿ ನೀರಿನಲ್ಲಿ ಮುಳುಗಿ ಹೇಳೋದು ಮುಖ್ಯ. ಎಲ್ಲಕ್ಕೂ ಕೂಡ ಒಂದು ಧಾರ್ಮಿಕ ಆಂಗಲ್ ಅನ್ನ ಕೊಟ್ಟು ಇಡೀ ಭಾರತೀಯರ ಆಲೋಚನಾ ಕ್ರಮವನ್ನ ನಾಶಪಡಿಸುವ ಇದೊಂದು ದುಷ್ಟ ಆಲೋಚನೆ ಅಂತ. ಎಲ್ಲವನ್ನ ಮುಗಿಸ್ಬೇಕು, ಭಾರತವನ್ನ ವಾಪಸ್ ತೆಗೆದುಕೊಂಡು ಹೋಗ್ಬೇಕು. ಮೆಕಾಲೆ ಪೂರ್ವ ಶಿಕ್ಷಣ ಪದ್ಧತಿಗೆ ತೆಗೆದುಕೊಂಡು ಹೋಗುವ ಒಂದು ಹುನ್ನಾರ. ಮೆಕಾಲೆ ಅವರಿಗೆ ಭಯಗ್ರಸ್ತರಾಗಿ ಕಾಣೋದು ಈ ಕಾರಣಕ್ಕೆ. ಇದು ಇವತ್ತಿನ ಸುದ್ದಿ ವಿಶ್ಲೇಷಣೆ. ಇನ್ನೊಂದು ವಿಚಾರ ಮತ್ತೆ ಬರ್ತೀನಿ. ನಾನು ವಾಯಿನ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡೋದಕ್ಕೆ ಮರಿಬೇಡಿ. ಹಾಗೆಯೇ ಸಾಧ್ಯ ಆದರೆ ಸಹಾಯ ಮಾಡಿ. ಸ್ವತಂತ್ರ ಪತ್ರಿಕೋದ್ಯಮವನ್ನು ಉಳಿಸಿ, ನನ್ನನ್ನು ಆಶೀರ್ವದಿಸಿ. ನಮಸ್ಕಾರ.